ವರ್ಷ ಪ್ರತಿ ಬರಬೇಕಾದಂತಹ ಕಪ್ಪ ಕಾಣಿಕೆ ಈವಾಗಲೇ ಬಂದು ಸಂದಿದೆಯಲ್ಲ ನಮಗೆ. ಮತ್ತೆ ನಿಮ್ಮಯ ಕುಳಿತ ಯಾವಾಗ ಸತ್ತ, ಯಾರಿಂದ ಸತ್ತ, ಏನಾಗಿ ಸತ್ತ, ಕುಳಿತ ಸತ್ತು ಮಣ್ಣು ತಿಂದನ, ಕವಚವಾಗೆದನ, ಯಾರು ಸತ್ರು, ಎಲ್ಲಿ ಸತ್ರು, ಎಷ್ಟೊತ್ತಿ ಸತ್ರು, ಇದು ನಿಮಗೆ ಯಾರು ಹೇಳ್ತಾರೆ? ಹೇಳಿದ್ರಲ್ಲ ವಿಶೇಷವಾದ ಕಪ್ಪ ಅಂತ. ವಿಶೇಷವಾಗಿರುವ ಕಪ್ಪ ಕಾಣಿಕೆ ಕೊಡಬೇಕು ಅಂತಾದ್ರೆ ಹೊಸತಾಗಿ ಯಾರು ಪಟ್ಟಕ್ಕೆ ಬರಬೇಕು. ಹೊಸತಾಗಿ ಪಟ್ಟಕ್ಕೆ ಬರಬೇಕು ಅಂತಾದ್ರೆ ಪಟ್ಟದಲ್ಲಿದ್ದವ ಸಾಯಬೇಕು. ನಿಮ್ಮ ಕುಳಿತ ಇನ್ನೂ ನೀವು ಸತ್ತರ್ರಿ, ನೀವು ಸತ್ತರ್ರಿ ಅಂತ ತಿಳ್ಕೊಂಡ್ರಿ. ಆ ಕುಳಿತ ಸತ್ತ ಅಂತ ನಾನು ತಿಳ್ಕೊಂಡ್ಬಿಟ್ಟೆ. ಕುಳಿತ ಸತ್ತ ನೀವು ಅಂತ ತಿಳ್ಕೊಂಡ್ರಿ. ಕುಳಿತ ಸತ್ತ ಅಂತ ನಾನು ಭಾವಿಸಿದೆ. ತಿಳ್ಕೊಂಡ್ರಿ. ಕುಳಿತ ಇನ್ನೂ ಸಾಯಿಲ್ಲ, ಊರಿನೂ ಸಾಯಿಲ್ಲ. ಹಾಗಾದ್ರೆ ವಿಶೇಷ ಕಪ್ಪ ಯಾಕಾಗಿ? ಅವರಿನ್ನು ಗಟ್ಟು ಮುಟ್ಟದಾರೆ, ಗಟ್ಟಿ ಕಲ್ಲು ತಿಂದು ಕಲ್ಲು ಕರ್ಸಾಕದಾರೆ, ಗಟ್ಟು ಮುಟ್ಟದಾರೆ. ಇನ್ನು ಕುಳಿತ ಅಷ್ಟು ಗಟ್ಟಿಯಾಗಿದ್ದಾರೆ. ಅವೆಂತ ಅನ್ನ ಊಟ ಮಾಡುವುದಿಲ್ಲ, ಕಲ್ಲೇ ತಿನ್ನುವ. ಅಷ್ಟು ಗಟ್ಟಿಯದಾರ. ಹೌದಾ? ಹೌದಾ? ಹಾಗಾದ್ರೆ ಕಪ್ಪ ಕಾಣಿಕೆ ಇಷ್ಟು ಕೊಡಾಕ ಕಾರಣ ಇದೆಯಪ್ಪರ. ನೀವು ಯಪ್ಪ ಯಪ್ಪ ಮರ್ಯಾದೆ ಅಪ್ಪಾರ ಬೂದೇರ ಬೂದೇರ ಮಾಡ್ತಾರೆ. ಬೂದಿ ಬುದ್ಧಿ ಹೌದು ಯಪ್ಪರ. ಇದು ಕೊಡಕ್ಕೂ ಕಾರಣ ಇದೆಯಪ್ಪರ. ಏನು ಕಾರಣ? ನಮ್ಮ ದೊರೆ ಕುಳಿಂದಪ್ಪನವರು ಪಟ್ಟ ಬಿಟ್ಟರಿ. ಕುಳಿಂದ ಪಟ್ಟ ಬಿಟ್ಟರಿ. ಪಟ್ಟ ಬಿಟ್ಟ? ಹೌದ್ರಿ. ಬಿಟ್ಟ ಪಟ್ಟವನ್ನ ಯಾರಿಗೆ ಕಟ್ಟಿದ? ಯಾರ್ಯಾರಿಗೂ ಕೊಟ್ಟಿದ್ರಿ? ಮಗನಿಗ ಪಟ್ಟ ಕೊಟ್ಟರಿ. ಮಗನಿಗ ಮಗನಿಗೆ ಅವರಿಗ ಪಟ್ಟ ಕೊಟ್ಟರಿ. ಕುಳಿಂದನಿಗೆ ಅವರಿಗ ಕುಳಿಂದಪ್ಪರಿಗ ಅಪ್ಪರಿದ್ದಾರೆ. ಏನಿ ಕೆತ್ತಣದ ಕೌತುಕದ ನುಡಿ. ಹೌದ್ರಿ. ಕುಳಿಂದನಿಗೆ ಮಗ ನಂಬುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಏನು ಅವನ ವಿಷಯ ನಮಗೆ ಗೊತ್ತಿಲ್ಲ ಅಂತ ಭಾವಿಸಿದೀಯ? ಕುಳಿಂದನ ಮಡದಿಯಾದಂತಹ ಮೇಧಾವಿನಿ ಹುಟ್ಟು ಬಂಜೆ. ತುಂಬಾ ಸಂತೋಷ. ಎಂತ ಸಂತೋಷ? ಅವಳು ಮಂಜೆ ಆದ್ರೆ ಸಂತೋಷ ಅವನಿಗೆ. ಹೆಸರು ಮಾಡದ ಮಾಡ್ಬೇಕ್ರಿ. ಕರ್ಮ. ಅವರಿಂದ ರಾಷ್ಟ್ರ ಪ್ರಶಸ್ತಿ ತಗೊಂಡಂತ ಅದಕ್ಕಿಲ್ಲಂದ್ರಿ. ಪಾಪ ಬಂಜೆಯ ಸಂಕಟ ಅವಳನುಭವಿಸ್ತಾ ಇದ್ದಾಳೆ. ನೋಡಿ ಇಲ್ಲಿವರೆಗೂ ಪ್ರಚಾರ ಐತಿ ನೋಡಿ. ಕಲ್ಲು ಬಂಜೆಯರಿಗೆ ಎಂದಾದರೂ ಮಕ್ಕಳಾಗುವುದಕ್ಕೆ ಸಾಧ್ಯ ಉಂಟ ಹೇಳು? ಮಕ್ಕಳು ಆದರೆ ಅವರನ್ನು ಬಂಜೆಯರೆಂದು ಕರೆಯುತ್ತಾರೆ. ಬೇಯಿಸಿದ ಭತ್ತ ಎಂದಾದರೂ ಮೊಳಕೆ ಬಂದಿದ್ದೇನು? ಕಗ್ಗಲ್ಲಿನಲ್ಲಿ ಕಮಲ ಅರಳುವುದಕ್ಕೆ ಸಾಧ್ಯ ಉಂಟೆ? ಅದನ್ನು ಕಲ್ಲು ಅಂತ ಹೇಳ್ತಾರೆ. ಮೊಲಕ್ಕೆ ಎಂದಾದರೂ ಕೊಂಬು ಬಂದಿದ್ದೆ? ಇದ್ರೂ ಅಲ್ಗೋದಿಲ್ಲೇನ್ರಿ. ಕಿವಿ ಅಂತಾರೆ. ಅತ್ಯಂತ ಕುಳಿಂದನೆ ಹರಿದದ್ದ. ಗಂಡಸರೆಲ್ಲ ಹಡಿಯೋದಾದ್ರೆ ಹೆಂಗಸರಿಗೆ ಏನು ಕೆಲಸ? ಹಡಿಲಿಕ್ಕೆ ಸಾಧ್ಯ ಇಲ್ಲಲ್ಲ.
ಕುಳಿಂದನಿಗೆಲ್ಲಿ ಆದರೂ ಒಳಕೈ ಉಂಟ? ನಿಮಗೂ ಉಂಟಂದ್ರ ನನಗೂ ಉಂಟಂತ. ಮರ್ಯಾದೆ ಪ್ರಶ್ನೆ. ನೀವು ದೊಡ್ಡ ಜನ ನೀವು. ಏ ಪಂಚೆಗೆ ಹಡಿಯುವುದಕ್ಕೆ ಸಾಧ್ಯ ಇಲ್ಲ, ಕುಳಿಂದ ಹಡಿಯುವುದಿಲ್ಲ. ಯಾರನ್ನ ವಂಚಿಸುತ್ತಾ ಇದ್ದೀವಿ? ಕಪಟದ ಮಾತನ್ನ ಆಡಿದರೆ ಪೆಟ್ಟೊಂದು ಸುಟ್ಟರೆ ಮಾಡ್ತೇನೆ ಶಾಸ್ತ್ರತೆ ಅಂತಿದ್ದೇನೆ. ಕತೆ ಹೋಗುದು ಅಂದ್ರೆ ಕತೆ ಹೇಳ್ತಾ ಹೋಗುದು, ಈ ಕಡೆಯಲ್ಲಿ ಮಕ್ಕಳಾಗ್ತಾ ಹೋಗುದಾ? ಇದನ್ನ ಉದ್ದೇಶ ಇದರ ಕತೆ ಹೇಳ್ಬೋದು. ಥು! ಕತೆ ಮಗು ಅಂತ ಹೇಳಿದ್ರೆ ಮಗುವಿಗ ಒಂದು ಕತೆ, ಮಗುವಿಗಾಗಿಯೇ ಕತೆ. ಹೌದ್ರಿ? ಯಾವ ಕತೆ ಅದು? ಹೇಳ್ಕೊಡ್ರಿ ಅಪ್ಪರ. ಜೀಯ ಪುಸಿಯಲ್ಲ ಜೀಯ ಪುಸಿಯಲ್ಲವ ಪುಸಿಯಲ್ಲ ನಾವು ಹೇಳೋದು ಸುಳ್ಳಂದ್ರಿ ಅಪ್ಪರ. ಸತ್ಯವೇ. ಸತ್ಯನೂ ಸತ್ಯ ಹೌದ್ರಿ ಅಪ್ಪರ. ಹೇಳೋದು ಕತೆ ಕಣ್ಣಂಗೆ ಕಾಣ್ಬೋದ್ರಿ, ಹಂಗಂತ ನಿಜವಾಗಿ ನಡೆದಿದ್ದೀರಿ ಅಪ್ಪರ. ಇದು ನೈಜ ಘಟನೆ. ಹೌದ್ರಿ ಅಪ್ಪರ. ಏನದು? ಈಗ ಒಂದಿಷ್ಟು ಕೆಲವು ವರ್ಷದ ಹಿಂದೆ ನಮ್ಮ ಕುಡಿಂದಪ್ಪನವರೀಗ ಬ್ಯಾಂಕ್ ಆಡ್ಬೇಕು ಅಂತ ಮನಸ್ಸಾತ್ರಿ. ನಿಮ್ಮ ಜಾತಿಯ ಉದ್ಯೋಗ ಅದು. ಹೌದ್ರಿ ಹೌದ್ರಿ. ಹಂಗ ಅವರು ನಮ್ಮನ್ನೆಲ್ಲ ವೋಟ್ ಮಾಡಿ. ಯಾವುದಕ್ಕೆ? ನಮ್ಮನ್ನೆಲ್ಲ ವೋಟ್ ಮಾಡಿ ಬೇಟೆಗೆ ಒಟ್ಟುಗೂಡಿಸಿ ಅದ ಕೂಡಿಸಿ ಕಾರ್ತಾವನ್ನು ಕರ್ಕೊಂಡು ಹೋದ್ರಿ ಅಪ್ಪರ. ಹಂಗ ಬೇಟೆ ಆಡಿ 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 ಬೇಟೆ ಯಾವುದು ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ಅದೇ ಆಡಿ 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 ಅಂತ ಅಷ್ಟೆಲ್ಲ ಒತ್ತಾಡಿದ್ವಿ. ಅಷ್ಟೊತ್ತಾಡಿದ್ರೆ ಹಾಗೆ ಹೇಳುದ? ಬಹಳ ಬೇಟೆ ಆಡಿದ್ದೇವೆ ಹೇಳಿ ಮುಗಿದೋಯ್ತು.
ಸುಳಿತಳ ಮತ್ತು ಚಂದ್ರನ ಗಡಿ ತಾವ ಬಂದಿವ್ರಿ. ಗಡಿ ಪ್ರದೇಶದವರೆಗೆ ಬಂದ್ರು. ಹೌದ್ರಿ. ಗಡಿ ದಾಟಿದ್ರ ರೀ ಅಷ್ಟು ದೊಡ್ಡ ಬೇಲಿ ಮಾಡಿದ್ರಿ, ಅಷ್ಟು ದೊಡ್ಡ ಇದು ತೆಲಗಿರಿ ಅಪ್ಪರಿ ಹೆಂಗ ಆತಂದ್ರಿ. ಗಡಿ ತಾವ ಬಂದವರು ಅಲ್ಲ, ನಾವೆಲ್ಲ ವಿಶ್ರಾಂತಿ ಮಾಡ್ತೇವ್ರಿ. ಮತ್ತು ಕುಡ್ದದ್ದು ಹೆಚ್ಚಾದ್ರೂ ವಾಂತಿ ಆಗುವುದು. ಅದಲ್ರಿ ನಮ್ಗೆ ಆಯಾಸ ಆತಕ್ಕ ವಿಶ್ರಾಂತಿ ತಡೆಯುವ ನಿವಾರಣೆಗೆ. ಹೌದ್ರಿ ಅಪ್ಪರ. ಅದು ಮಾಡ್ತಾ ಒಂದ್ ಕಡೆ ಕೂತಿದೀವ್ರಿ. ಹೊಟ್ಟೋದಿ ಅಪ್ಪರ ಒಂದು ಶಬ್ದ ಕೇಳ್ತಿ ಅಪ್ಪರ. ಶಬ್ದ? ಹೌದ್ರಿ. ಹೆದರಿಕೆ ಆತ್ರಿ. ಈ ಕಾಡ್ತಾವೆಲ್ಲರೂ ಮೋಹಿನಿ ದೇವ ಇವ ಬಂದೈತೆ ಅಂತ ಹೆದರಿಕೆ ಆತ್ರಿ. ಎಂತದ್ದು ಈ ಮೋಹಿನಿ ದೇವ? ಎಂತದ್ದು ಮೋಹಿನಿ ದೇವ ಅಂತ ಹೇಳಿದ್ರೆ? ಅಂದ್ರೆ ಈ ಪಿರಾಯಿದ ಕಾಲದಾಗ ಹೆಣ್ಣು ಮಕ್ಕಳು ಲಗ್ನ ಆದ್ರೆ ಸತ್ತೋದ್ರ ದೇವ ಆಗ್ತಾವ್ರಿ. ಹೌದು. ಹೆಣ್ಣು ದೇವ ಆದ್ರಿಂದ ಅದಕ್ಕೆ ಮೋಹಿನಿ ದೇವ ಅಂತಾರ್ರಿ. ಅಲ್ಲ ಆದ್ರೆ ಅಂತಂದ್ರೆ ಅಯ್ಯೋ ಚಂದದ ಗಂಡು ಮಕ್ಕಳು ಕಂಡ್ರ ಅವ್ರ ಹಿಂದ ಬಂದ್ಬಿಡ್ತಾವ್ರಿ. ನೀ ಹೆದ್ರು ಯಾಕೆ? ನಾ ಆ ಕಾಲಕ್ಕೆ ಬಾಳ ಕೇಳಿದ್ದೇನ್ರಿ. ಮೋಹಿನಿ ದೇವ ಉಪದ್ರ ಕೊಡುವುದು ಚಂದದ ಗಂಡು ಮಕ್ಕಳಿಗೆ. ನಿನಗೆಂತ ಸಮಸ್ಯೆ ಕಾಣುದಿಲ್ಲಲ್ಲ? ನಾವು ದೆವ್ವಕ್ಕೂ ಚಂದ ಕಾಣಂಗಿಲ್ಲ. ಅದಕ್ಕಾದ್ರೂ ಚಂದ ಕಂಡಿ. ನೋಡ್ತೀವ್ರಿ ಏನೋ ಶಬ್ದ ಬಂದಂಗಾತ್ರಿ. ಏನು ಅಂತ ನೋಡ್ಬೇಕಾದ್ರೆ ಕಬಡ್ಡಿ 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 ಅಂತ್ರಿ. ಎಂತದ್ದು? ನನ್ನ ಕಬಡ್ಡಿ. ಓ ಕಾಪಾಡಿ ಕಾಪಾಡಿ ಎನ್ನುವ ಕೊಪ್ಪಿ. ಹೌದ್ರಿ ಹೌದ್ರಿ. ಹಂಗ ಏನು ಅಂತ ಈಗ ನೋಡ್ತೀವ್ರಿ ಅಪ್ಪರ. ಒಂದು ದೊಡ್ಡ ಬಿಸಿಲು ಮಟ್ಟಿ ಸಂಧಿ ತಾವ, ಒಂದು ಈಟ್ ದೊಡ್ಡ ಸೀಸ ಇತ್ತು. ಕಾಲಿದ್ದ ತುಂಬಿದ್ದ ತುಂಬಿತ್ರಿ. ಬಹುಶಃ ನಿಮ್ಮವ್ರು ಯಾರು ಇಟ್ಟು ಹೋದಿರ್ಬೇಕು. ಬೇಟೆ ಮುಗಿದ ತಕ್ಷಣ ಕುಡಿದು ಮುಗಿಸುವಂತ. ನಮ್ಮವ್ರು ಸ್ನಾನದಾರ್ರಿ ಅಪ್ಪರ. ಯಾಕೆ? ಅವ್ರೇನಾರು ಇಡೋದಾದ್ರ ಗಡಿ ಪ್ರದೇಶದಲ್ಲಿ ಆ ಬದಿಗ ಇಟ್ಬಿಡ್ತಾರೆ. ಯಾಕಂದ್ರೆ ಅಪವಾದ ಬಂದ್ರೆ ಆ ಬದಿ ನಿಮ್ಮ ಬದಿ ನಮ್ಮ ಅಪವಾದ ನಮ್ಗೆ. ಇದು ಈ ಬದಿಗೆ ಇದ್ದೀನಿ ನೋಡ್ರೆ ಬಹುಶಃ ನಮ್ಮ ಕಡೆ ಇಟ್ಟದ್ದು ಮಧು ಹಂಗಲ್ರಿ. ಅದು ಸೀಸ ಹೂವ. ಓ ಶಿಶು. ಶಿಶು ಎಲ್ಲಿಯ ಸೀಸ ಎಲ್ಲಿಯ ಶಿಶು? ಹೌದ್ರಿ ಅಪ್ಪರ. ಅದು ಅಲ್ಲಿದೆ ಶಿಶು. ಎಲ್ಲಿದು? ಶಿಶು ಮಗು. ಹೌದ್ರಿ ಅಪ್ಪರ. ಅದು ಅರ್ಥ ಇದೆ ನೋಡಿ. ಎತ್ಕ ಬಂದು ಒಂದು ಕಲ್ಲು ಬಂಡೆ ತಾವ ಕೂಡಿಸಿದ್ರಿ ಅಪ್ಪರ. ಕೂಡ್ತಾ ನೋಡ್ತೀವ್ರಿ ಅಪ್ಪರ. ಅದ್ರ ಕಾಲ ರಾಮ ರೈತರಿ. ರಾಮ ರೈತ. ಆ ರೈತ ಅಲ್ಲಿಗೆ ಯಾಕೆ ಬಂದಿದ್ದ? ಇದು ರಾಮ. ಓ ರಕ್ತ. ರಾಮ ರಕ್ತ. ದೇವ್ರೇ. ದೇವ್ರ ಹೆಸರು ರಾಮ. ಹೌದಾ? ಎಲ್ಲೋ ಮುಳ್ಳೋ ಕಲ್ಲೋ ತಾಗಿ ಕಾಲು ಒಡೆದು ರಕ್ತ ಸುರಿಯುತ್ತಾ ಇರಬೇಕು ಇಂಥ ಕಲ್ಪನೆ ನೋಡಿ ನಿಮ್ದು. ಅಲ್ಲ ಕಾಡು ಅಂತ ಹೇಳಿದ ಮೇಲೆ ಹಾಗೆ ಅಲ್ವ? ನಾವು ಹಂಗೆ ತಿಳ್ಕೊಂಡೇವ್ರಿ. ಹಂಗೇನು ಆದದ್ದಲ್ಲ. ಏನು ಇಂಬಳ ಗಿಂಬಳ ಕರ್ತದ್ದು ಅಲ್ರಿ ಅಪ್ಪರ. ಮತ್ತೆ ಅದ್ರ ಎಡಗಾದಾಗ ಯಾರೋ ಪಾಪಿ ಮಕ್ಕಳು ಒಂದು ಬೆರಳು ಕತ್ತರಿಸಾರಿ. ಅಯ್ಯೋ ಸತ್ತವು ಕತ್ತರಿಸಿ ಅಂದ್ರೆ ಅವ ಸಣ್ಣ ಮಗು. ಹೌದ್ರಿ. ಕಾಲಿನ ಒಂದು ಬೆರಳನ್ನ ಕತ್ತರಿಸಿದ್ದಾರೆ. ಆ ಕತ್ತರಿಸ್ಬೇಕು ಅಂತ ಹೇಳ್ಕೊಟ್ಟು ನನ್ನ ಮಗ ಯಾವ್ರಿ? ಅವ್ನು ನಮ್ಮ ಕೈ ಸಿಗ್ಬೇಕು. ಅವರ ವಿಷಯ ಬಿಟ್ಟಾಗ ಈಗ ಮಗುವಿನ ಬಗ್ಗೆ ನಾವು ಯೋಚನೆ ಮಾಡಬೇಕಾ ಬೇಡವೇ ಹೇಳು? ಒಂದು ಬೆರಳು ಕತ್ತರಿಸಾರಿ ಹೇಳ್ಕೊಟ್ಟು ಪಾಪ ವಿಷಯ ಸತ್ತವ್ರಿ. ಅಲ್ವೋ ನಾವು ಯೋಚನೆ ಮಾಡುವುದು ಮತ್ತೇನಲ್ಲ. ಹೌದ್ರಿ. ಈಗ ಒಂದು ಕಾಲಿನ ಒಂದು ಬೆರಳನ್ನ ಕತ್ತರಿಸಿದ್ದಾರಂತಾದ್ರೆ ಪಾಪ ಆ ಕಾಲ ಈಗ ಆ ಹುಡುಗನ ಒಂದು ಕಾಲಿನಲ್ಲಿ 4 ಬೆರಳಾಯ್ತಲ್ಲ ಮಹಾರಾಯ. ಪಾಪ ಪಾಪ ಪಾಪ. ಇಲ್ರಿ ಅಂದ್ರೆ ಒಂದು ಬೆರಳು ಕತ್ತರಿಸಾರಿ. ಒಂದು ಬೆರಳನ್ನ ಕತ್ತರಿಸಿದ್ರೆ ಇದು ಹೇಗೆ ಉಳಿತದೆ ಹೇಳು? 5 ಐತಿ. ಇದೆಷ್ಟು? 4 1 5 ನೇರ ಹೇಳಿಕಾಗುದಿಲ್ಲ. ಒಂದು ಸ್ವಲ್ಪ ದೂರ ಐತಿ. ಈ 10 ಹೇಳ್ಬೋದು. ನೀವು ಹಿಂಗೆ ಇಟ್ಕೊಂಡಿಲ್ಲ. 5ರಲ್ಲಿ 1 ತೆಗೆದರೆಷ್ಟು? ಒಂದು ತೆಗೆದು ನಿಮ್ದು 4 ಬೆರಳು. ಒಂದು ಕಾಲಿನಲ್ಲಿ 5 ಬೆರಳು ಇರ್ತದೆ. ಹೌದ್ರಿ. 5ರಲ್ಲಿ 1 ಬೆರಳು ಹೋಯ್ತು ಅಂತಾದ್ರೂ ಉಳಿಯುವುದು 4. ಹೌದ್ರಿ ಅಪ್ಪರ. ಮತ್ತೆ 5 ಇದ್ರ ಒಂದು ಹೋದ್ರು 4 ಅಪ್ಪರ. ಇದು ಹಂಗದ್ರಿ ಅಪ್ಪರ. ಮತ್ತೆ ನೋಡ್ರಿ, ಆ ಒಂದು ಬೆರಳು ಹೆಚ್ಚಿದ್ರ ಅಂದ್ರೆ 6 ಬೆರಳು ಇದ್ರ ಒಂದು ಹೋದ್ರೆ ಎಷ್ಟು ಉಳಿತೈತಿ? 5 ಉಳಿತದೆ. 15 ಅಪ್ಪರ. ಅಂದ್ರೆ ಬಹುಶಃ ಒಂದು ಬೆರಳು ಹೆಚ್ಚಿರ್ಬೇಕ್ರಿ. ಯಾವ ಪಾಪಿ ಮಕ್ಕಳು ಎಡಗಾಲಲ್ಲಿ ಒಂದು ಬೆರಳು ಕತ್ತರಿಸ್ತಾರ್ರಿ. ಎಡಗಾಲಿನಲ್ಲಿರುವ ಒಂದು ಬೆರಳನ್ನ ಕತ್ತರಿಸಿದ್ದಾರೆ. ಪಾಪ ಮಗು ನೋಡ್ಬೇಕ್ರಿ. ಒಂದು ಬೆರಳು ಕತ್ತರಿಸಿದ್ರು 5 ಸರಿಯಾಗಿ ಉಂಟು. ಪಾಪ ಮಗು ನೋಡ್ಬೇಕ್ರಿ. ಎಷ್ಟೊತ್ತಿಗೂ ಸೀಮೆಎಣ್ಣೆ ನಾರಾಯಣ ಸೀಮೆಎಣ್ಣೆ ನಾರಾಯಣ. ಅವನಿಗೆ ಅದೇ ಕೆಲಸ ಹೇಳಿರುವುದು ನಾರಾಯಣಿಗೆ. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ. ಮುಂದೇನಾಯಿತು? ಹೀಗೆಲ್ಲ ಆಯ್ತು. ಮುಂದೆ
ಅಪ್ಪ ಮಕ್ಕಳು ಎಲ್ಲರೂ ಇರ್ತಾರೆ. ಕುಡಿತ ಒಬ್ಬರು ಇಲ್ಲ, ಒಬ್ಬರು ಇದ್ರು. ಈಗ ಚಂದ್ರ ಸಪ್ನವರು ಎಲ್ಲ ಕಡೆ ದಿಗ್ವಿಜಯ ಮಾಡಿಕೊಂಡು ಅಲ್ಲಿ ಪಟ್ಟ ಏನೇ ಹಂಗಾಗಿ ಕೊಡ್ತಾರೆ. ಕಾಡಿನಲ್ಲಿ ಸಿಕ್ಕಿದ 10-16 ವರ್ಷಗಳ ಕೆಳಗೆ ಒಂದು ಬೆರಳನ್ನ ಕತ್ತರಿಸಿದ್ರು 5 ಸರಿಯಾಗಿಯೇ ಒಂದು ಕಾಲ ಬೆರಳು. ಹೌದು, ಸಂತೋಷ ಆಯಿತು, ಹೊಟ್ಟೆ ತುಂಬಿ ಹೋಯಿತು. ಚಂದ್ರಾಸ ಎನ್ನುವ ಹಾಗೆ ನಾಮಕರಣ ಮಾಡಿಸಿದ್ರಿ ಅಲ್ವಾ? ಕರ್ಕೊಂಡು ಬಂದ್ರಿ, ವಿದ್ಯಾಭ್ಯಾಸ ಕೊಡಿಸಿದ್ರಿ, ಅವನಿಗೆ ಚಂದನಾವತಿಯ ಪಟ್ಟವನ್ನ ಕಟ್ಟಿದ್ರಿ. ಪರಿಣಾಮ ಈ ಕಪ್ಪ ಕಾಣಿಕೆ. ನಿನಗೆ ಜೀವಂತ ಸುಮ್ಮ ನೆನಪಾಗುವುದಿಲ್ವಾ? ನೆನಪಾದ್ರೂ ಹೆದರಿಕೆ ಆಗ್ತೈತ್ರಿ. ನೋಡೋದು ಹೆಂಗ್ರಿಪ್ಪಲ್ಲ, ನಾವು ನೋಡಿದ್ದು ಸತ್ತ ಮೇಲೆ. ಓ, ಹಾಗೆಷ್ಟು ಧೈರ್ಯ ಇಲ್ಲ ನಿಮಗೆ ಅಂತ. ಒಳ್ಳೆಯದು ಆಗಲಿ. ಕಣ್ಣು ನಿಮ್ಮನ್ನ ಮಾತಾಡಿಸುವುದರಲ್ಲಿ ಹೊತ್ತು ಕಳೆದು ಬಿಟ್ರೆ ದೂರದಿಂದ ಬಂದ ನಿಮ್ಮನ್ನ ಉಪಚರಿಸುವುದನ್ನೇ ಮರೆತು ಬಿಟ್ಟು ನಮಗೂ ಹೆದರಿಕೆ ಇತ್ತು. ಮಂತ್ರಿಗಳು ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಇಲ್ಲ ನಮ್ಮ ಹತ್ರ ಅಂತ. ಹಾಗೇನಿಲ್ವಾ? ಹಾಗೇನಿಲ್ಲ ನಮ್ದು. ಯಾರು ಸಿದ್ಧ ನನ್ನ ಹತ್ರ ಮಾತಾಡ್ತಾರೆ ನೋಡಿ. ಸರಿ, ಮಧ್ಯಾಹ್ನದ ಹೊತ್ತು ಹೋಗಿ ಸ್ನಾನ ಮುಗಿಸಿಕೊಂಡು ಬನ್ನಿ. ನಾವೆಲ್ಲ ಒಟ್ಟಿಗೆ ಕುಳಿತು ಒಂದು ಸಹಪಂಕ್ತಿ ಭೋಜನ ಮಾಡೋಣ. ಏನು, ಸ್ವಲ್ಪ ಊಟ ಮಾಡೋ. ಹಾಗೇನು ಇಟ್ಕೊಳ್ಬೇಡ, ನಮಗೇನು ತೊಂದರೆ ಇಲ್ಲ, ನೀವು ಊಟ ಮಾಡಬಹುದು. ದಾಕ್ಷಿಣ್ಯ ಬೇಕು ನಮಗೆ. ಮನೆಯಲ್ಲಿ ದಾಕ್ಷಿಣ್ಯ ಬಿಟ್ಟು ಹೋದಲ್ಲಿ ದಾಕ್ಷಿಣ್ಯ ಮಾಡೋ. ಸ್ವಲ್ಪ ಮಾಡೋ ಮಾಡೋ. ಯಾಕೆ ನಮ್ಮಲ್ಲಿ ಊಟ ಮಾಡುವುದಿಲ್ಲ? ನಿಮ್ಮ ಜಾತಿ ಕನಿಷ್ಠವೇ? ನಿಮ್ಮ ಜಾತಿ ಕನಿಷ್ಠವೇ? ಪ್ರಶ್ನೆ ಕನಿಷ್ಠವೇ? ಅಲ್ಲ ಅಲ್ಲ. ನಾವೇನು ಉಣ್ಣುವ ಅನ್ನಕ್ಕೆ ವಿಷ ಹಾಕುವವ್ರ? ನೀವು ವಿಷ ಹಾಕುವವರೇ? ವಿಷ ಹಾಕುವವರೇ? ಪ್ರಶ್ನೆ ಅಲ್ಲ. ವಿಷ ಹಾಕುವವರೇ? ಅಲ್ಲ. ಮತ್ತ್ಯಾಕೆ ಊಟ ಮಾಡುವುದಿಲ್ಲ? ಊಟ ಬೇಡ ಅಂತ ಹೇಳಕ್ಕೂ ಕಾರಣ ಐತ್ರಿ. ಏನು ಕಾರಣ? ನಮ್ಮ ಚಂದ್ರ ಸತ್ನವರು ಆಳ್ವಿಕೆ ಬಂದು ಯಾಕ ರಥ ಶುರು ಮಾಡಿ ಅಲ್ಲಿ ರಥ ಏನು ಅಯೋಧ್ಯೆ ಕಳಿಸ್ಲಿಕ್ಕೆ ಉಂಟಂತ ರಥ ಮಾಡಿ ರಥ ದೇವ್ರ ನೆನ್ಸದ. ಓ ರಥ ರಥ ರಥ. ನನಗೆ ಪಾಠ ಮಾಡ್ತೀಯಾ? ಓ, ನೀ ಅಭ್ಯಾಸ ಅದೇ ಶುರು ಮಾಡಿ ಅಲ್ಲಿ. ಅದು ಯಾವ ವ್ರತ? ಇದು ಏಕದ್ವಾಸಿ ವ್ರತ. ಅದು ಒಂದೇ ಏಕದ್ವಾಸಿ ವ್ರತ. ಏಕಾದಶಿ ವ್ರತ. ಹೌದ್ರಿ. ವ್ರತ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಅದರ ನಿಯಮಗಳೆಲ್ಲ ಚೆನ್ನಾಗಿ ಗೊತ್ತಾ ನಿಮಗೆ? ಏನು ಗೊತ್ತು? ದಶಮಿ ದಿವಸ ಒಂದು ಊಟ ರೀ. ದಶಮಿಯೊಳೊಂದು ಊಟ. ಹೌದ್ರಿ. ಏಕಾದಶಿಯ ದಿವಸ ನೀರ್ ಹಾರಿ ಹೋಗಿ ಹಾರ್ ಸಾಯಿ ನನಗೆ
ನೀರು ಹಾರಿ ನಿರಾಹಾರ, ಯಾವುದನ್ನು ಸೇವಿಸುವ ಹಾಗಿಲ್ಲ. ಆದ್ರೆ ಮರದಿಸ್ಬೇಕಾಗೆಲ್ಲ ಸೇರಿಸಿ ತಗೋಬಹುದು. ದ್ವಾದಶಿಗೆ ಹೊಟ್ಟೆ ಅಲ್ಲಿ ಅಪ್ಪರ ಹಾ. ಆ ಏಕದಾಸಿ ದಿನ ರಾತ್ರಿ ನಿದ್ದೆ ಬಿಡ್ಬೇಕ್ರಿ, ಜಾಗರಣೆ ಮಾಡ್ಬೇಕ್ರಿ. ನಿದ್ರೆ ಬಿಡ್ಲಿಕ್ಕೆ ಕಷ್ಟ ಅಲ್ಲವೇನು ಸುಮ್ಮನೆ? ನಾವು ಅಂತ ಬಜ್ಜಿ ಮಾಡ್ತೀವಿ, ಭಜನೆ ಬಜ್ಜಿ ಮಾಡ್ತೀವಿ, ಹಾ? ಬಜ್ಜಿ ಮಾಡ್ತೀವಿ, ಒಂದು ಕಂಬಳಿ ಹಾಕ್ತೀವಿ, ಭಜನೆ ಹೀಗೆ ಎಳಿಲಿಕ್ಕೆ ಯಾರು ಹೇಳಿದ್ರು ನಿಮಗೆ? ತಾಳ ಹಾಕ್ತೀವಿ. ತಾಳ ಹಾಕುದು ಹೀಗೆ ಹೀಗೆ ಎಳಿಲಿಕ್ಕಿಲ್ಲ. ತಾಳ ಕೈಲಾಗಿ ಹಿಂಗೆ ಹಾಕಿದ್ರಿ, ತಾಳ ಮೇಲೆ ಹಿಂಗೆ ಅಲ್ಲರಿ, ತಾಳ ಹಿಂಗೆ ಹೆಂಗೆ ಮಾಡಿದ್ರಿ, ನಮ್ಮ ಬಜ್ಜಿ ತಾಳ ಹಿಂಗೆ ಹಿಂಗರಿ, ಹುಸಿಗೆ ಹಿಂಗೆ ಎಳಿಬೇಕ್ರಿ. ಹುಸಿಗೆ ಎಳಿಬೇಕು. ಎಳಿಬೇಕ್ರಿ. ಒಂದು ಕಂಬಳಿ ಹಾಸಿಗೆ 7 ಜನ ಕುತ್ಕೋಬಹುದ್ರಿ. 7 ಜನ ಕುತ್ಕೊಂಡ್ರೆ 3 ಜೊತೆ ತಾಳದ ಕಡಿ ಬೇಕು. 3 ಜೊತೆ ತಾಳದ ಕಡಿ ಇದ್ರೆ 200 ಒಂದು ಬಜ್ಜಿ ಹಿಡಿದ್ರೆ ಎದ್ದೋಗ್ಬೋದು. ಅವ್ರವ್ರ ಅನುಕೂಲ. ಒಂದೊಂದು ದಿವಸ 150 ರೂಪಾಯಿ ಆಗ್ತೈತಿ, ಒಂದೊಂದು 200 ರೂಪಾಯಿ ಆಗ್ತೈತಿ. 7 ಜನ ಬೇಕಯ್ಯ. 7 ಜನ ಬೇಕ್ರಿ. 7 ಜನಕ್ಕೆ 3 ಜೊತೆ ತಾಳದ ಕಡಿ ಬೇಕು. ಹೌದ್ರಿ. ಬೆಳಗ್ಗೆ ಈಗ ಹೌದ ಬಜ್ಜಿ ಮಾಡ್ತೀವಿ. ಇಂದು ಎಲ್ಲಗೆ ಗೋವಿಂದ ನಿನ್ನ ಪಾದ ಹೇಳ್ತೀರಿ ಮತ್ತೆ ಮನೆ ತಾಳ ಹಾಕುದಲ್ಲ. ಕೆಲವು ಜನ ಆಡ್ತಾರೆ ಒಳ್ಳೊಳ್ಳೆಯವರು, ಅವ್ರಿಗೆ ತಾಳ ಎಲ್ಲ ಬದಿಗಿಂತ ಶುರು ಮಾಡ್ಬಿಡ್ತಾರೆ. ಅವ್ರು ಏನು ಬೇಕು ಹಂಗ ಹೇಳ್ಬಿಡ್ತಾರೆ. ಬೆಳಗ್ಗೆ ಬಜ್ಜಿ ಮಾಡ್ತೀವ್ರಿ, ಮೈಯ ಗಟ್ಟಿ ಇದ್ದವ್ರಿಗೆ ತಾಳೆ ಯಾಕೆ ಸುಮ್ಮನೆ? ಹೌದ್ರಿ. ನಿದ್ದೆ ಬಿಡ್ತೀವ್ರಿ, ಮರು ದಿವಸ ಅಲ್ಲ ಎಲ್ಲ ದಿನ ಸೇರಿ ತಗೊಂತೀವ್ರಿ. ದ್ವಾದಶಿಗೆ ಹೌದು. ಇವತ್ತು ಬೇಡ ಆಡೋದು ಕಾರಣ ಐತಿ ಅಪ್ಪರ. ಏನು? ಇವತ್ತು ನಿಮ್ಮ ತಿಥಿ, ನಿನ್ನ ತಿಥಿ ನಂದಲ್ಲ. ಇವತ್ತಿನ ನಿಮ್ಮ ತಿಥಿ ಇವತ್ತು ಏಕಾದಶಿ. ಹಂಗ ಬೇಡ ಅಂತೇಳಿ ಬಾಯ್ ಸತ್ಯ ಸಿಂಹ ಏಕಾದಶಿ ಎನ್ನುವ ಕಾರಣಕ್ಕಾಗಿ ಊಟ ಬೇಡ ಅಂತ ಹೇಳಿದ್ವಿ. ಎನ್ನುವುದೇ ಹೊರತು ಏನಂತ ಅಂದ್ರೆ ಯಾವ ದ್ವೇಷವೂ ಇಲ್ವಲ್ಲ. ನೀವು ನಾವು ಊಟ ಬೇಡ ಅಂದಾಗ ಸಿಟ್ಟು ಬಂದೋಗ್ತಿ. ಸಿಟ್ಟು ಬಂದು ನೀವು ಕತ್ತಿ ಎತ್ತಲ್ರಿ, ಎತ್ತದ ಕತ್ತಿಯಿಂದ ನಿಮ್ಮ ಕಡಿದ್ರೆ ಕೇಳಾರಿ ಯಾಕದ ಕೈಗೆ ಇಟ್ಕೊಂಡು ನೀನು ಹೇಳಿದಲ್ಲ. ಏನ್ ಹೇಳಿದೆ? ಎತ್ತದ ಕತ್ತಿಯಿಂದ ಕಡಿದು ನಿಮ್ಮನ್ನು ಕಡಿದ್ರೆ ಕೇಳಾರಿ ಯಾಕದ ಕಡಿಲಿಕ್ಕೆ ಆಗ್ತದ ನೋಡು ನನ್ನನ್ನೇ. ಮತ್ತೆ ನಿಮ್ಮನ್ನು ಕಡಿಯೋದು ಅಂತ ಹೇಳಿದ್ರೆ ನೀವು ನಮ್ಮನ್ನು ಕಡಿದ್ರೆ ನಿಮ್ಮನ್ನು ಕೇಳಾರಿ ಯಾಕದ ಆಗ ಹೇಳಿ ಸಾಯಿ. ನಾನು ನಿನ್ನನ್ನ ಕಡಿದರೆ ನನ್ನನ್ನ ಪ್ರಶ್ನೆ ಮಾಡುವವರು ಇಲ್ಲಿ ಯಾರು ಇಲ್ಲ. ನಮ್ಮನ್ನು ಕೇಳೋರು ಯಾರು ಇಲ್ಲ. ನಿಮ್ಮ ಕಥೆ ಬಿಡು. ಹಾಗಾದ್ರೆ ಏನು ತೊಂದರೆ ಇಲ್ಲ ಊಟ ಮಾಡ್ಲಿಕ್ಕೆ. ನಾಳೆ ದಿವಸ ಊಟ ಮಾಡ್ಕೊಂಡು ಹೋಗಬಹುದಾ? ನಾಳೆ ಊಟ ಮಾಡ್ಕೊಂಡು ಹೋಗ್ತೀನಿ. ಆಗಲಿ, ಸಂತೋಷ. ಹೇಳಿದ್ಯಲ್ಲ ಚಂದ್ರಹಾಸ ಅಧಿಕಾರಕ್ಕೆ ಬಂದಿದ್ದಾನೆ ಅಂತ. ಹೇಗುಂಟು ಅವನ ರಾಜಕೀಯ ವ್ಯವಸ್ಥೆಗಳೆಲ್ಲ? ನೀವೊಂದ್ಸಲ ಬರ್ಬೇಕ್ರಿ. ಯಾಕೆ? ಈಗ ಬಹಳ ಸುಧಾರಣೆ ಆಗೈತಿ. ಸುಧಾರಣೆ ಆಗಿದೆಯಾ? ಸುಧಾರಣೆ ಸುಧಾರಣೆ ಆಗೈತಿ, ಬದಲಾವಣೆ. ಹೌದ್ರಿ ಅಪ್ಪನ. ಮೊದಲೆಲ್ಲ ನೀವು ಬರ್ಬೇಕಾರ ಆ ಮಾರ್ಗದ ಆ ಕಡೆ ಈ ಕಡೆ ಇದ್ದು ಮರ ಎಲ್ಲ ನಿಮ್ಮ ರಿಕ್ವಿಟ್ ಅಂತ ತಾಗ್ತಿತ್ತಲ್ರಿ. ಯಾವ ರಿಕ್ವಿಟ? ನಿಮ್ಮ ತಲೆ ಮೇಲೆ ಇತ್ತಲ್ರಿ, ಕಿರೀಟಕ್ಕೆ ಅದಕ್ಕೆ ತಾಗ್ತಿತ್ತಲ್ರಿ. ಈ ಮರ ಎಲ್ಲ ಕಡ್ಕೊಂಡಾರಿ ಅಪ್ಪನ. ಪರಿಸರ ನಾಶ ಮಾಡ್ತೀರಾ ಹೇಗೆ? ಇದ್ರಿ ಅಪ್ಪನ. ಮತ್ತೆ ಮರ ಕಡ್ದು ಮಾರ್ಗ ಅಗಲ ಮಾಡ್ಯಾರ್ರಿ. ಕಡಿಯೋರ ಹತ್ರ ಹೇಳ್ಯಾರಿ ಮನೆಗೆ ಒಂದೊಂದು ಸಸಿ ನಡ್ಬೇಕು ಅಂತ ಹೇಳಿ. ಅದು ಒಳ್ಳೆ ಹೌದ್ರಿ ಅಪ್ಪನ. ವನ ಮಹೋತ್ಸವ ಆಗಬೇಕು. ಹೌದ್ರಿ ಅಪ್ಪನ. ಮಾರ್ಗ ಎಲ್ಲ ಅಗಲ ಮಾಡ್ಯಾರಿ ಅಪ್ಪನ. ಒಂದೆರಡು ಚತುಷ್ಪಥ ಎಲ್ಲ ಮಾಡ್ಯಾರಿ. ಹೌದೇನು? ಹೌದ್ರಿ ಅಪ್ಪನ. ಮತ್ತ ಮೊದಲೆಲ್ಲ ಮಾರ್ಗ ಇತ್ತಲ್ರಿ, ಆ ಮಾರ್ಗದಾಗೆಲ್ಲ ಹೊಂಡ ಇತ್ತಲ್ರಿ. ಹೌದು, ಅದು ಸರಿ ಮಾಡಿ ಬಂದು ಆ ಹೊಂಡ ಎಲ್ಲ ಈಗ ಮುಚ್ಚಿಬಿಟ್ರು. ಇಲ್ರಿ, ಮತ್ತು ಅಗಲ ಮಾಡ್ಯಾರಿ. ಮಾರ್ಗವೇ ಅಗಲ ಮಾಡಿದ್ದಾರೆ. ಮಾರ್ಗ ಹೊಂಡನೂ ಅಗಲ ಮಾಡ್ಯಾರಿ. ಮತ್ತೆ ಇದು ಮಾಡಿ ಹೊಂಡ ಎಲ್ಲ ಅಗಲ ಮಾಡ್ಯಾರಿ. ಹೊಂಡ ಮುಚ್ಚುದಿಲ್ಲ. ಇಲ್ರಿ ಅಪ್ಪನ. ಯಾಕೆ? ಅದು ಇಂಗು ಗುಂಡಿ ಯೋಜನೆ ಮಾಡ್ಯಾರಿ. ಮಳೆಗಾಲದಲ್ಲೆಲ್ಲ ಮಾರ್ಗದಲ್ಲಿ ಅಲ್ಲ ಮಾರ್ಗದಲ್ಲಿ ಚತುಷ್ಪಥ ಮಾಡ್ಯಾರಿ. ಅದು ಬೇರೆ. ಮಧ್ಯದ ಮಾರ್ಗದ ಹೊಂಡ ಮಾಡಿ ಚತುಷ್ಪಥ ಇದು ಮಾಡಿ ಇಂಗು ಗುಂಡಿ ಮಾಡ್ತಾರೆ. ಆ ದಾರಿಯೇ ಬೇರೆ ಮಾಡಿಬಿಟ್ಟು ಸಣ್ಣ ಸಣ್ಣ ಹೊಂಡದಾಗೆಲ್ಲ ಗಿಡ ನೆಟ್ಟಿವಿ. ಹೋಗೋರು ಹೋಗ್ಲಿ, ಬರ್ಕೊಂಡು ಬರ್ಲಿ, ಬಿದ್ದು ಸಾಯಲೇಬೇಕಾದ್ರೆ. ಹೊಟ್ಟೆ ಅಲ್ರಿ, ಅಲ್ಲಲ್ಲಿ ಅಲ್ಲಲ್ಲಿ ಇದು ನಿಮ್ಮ ತಂಗಿದಾನ ಮಾಡಿರಿ. ನಿನ್ನ ಅಕ್ರಮ ದಾನ ಮಾಡಬೇಕಾಗಿದೆ. ಇದು ಓಡಾಡ ತಂಗುದಾಣದ ವ್ಯವಸ್ಥೆ ವಿಶ್ರಾಂತಿಗಾಗಿ. ಹೌದ್ರಿ ಹೌದ್ರಿ. ಹೊಟ್ಟೆ ಅಲ್ರಿ, ಬೇರೆ ಊರಿನವ್ರು ಬಂದು ರಾತ್ರಿ ಆಯ್ತು ಉಳಿಬೇಕು ಅಂತಂದ್ರ ಸತಿಗ್ರಹ ಮಾಡಿವ್ರಿ. ಯಾರ ಸತಿ? ಸತಿ ವಸತಿಗ್ರಹ. ವಸತಿಗ್ರಹದ ಯೋಜನೆ. ಆಮೇಲೆ ಅಷ್ಟೇ ಅಲ್ರಿ, ಈ ಯುವಕರೆಲ್ಲ ಒಂದೇ ಕಡೆ ಸೇರ್ಬೇಕು ಅಂತೇಳಿ ಕರ್ಗಡೆ ಮಂಡ ಮಾಡ್ತಾರೆ.
ಎಂತದ ಅದು ಯುವಕ ಮಂಡಲ. ಅದು ಮಾಡಿ ಹಾ. ಅಷ್ಟೇ ಅಲ್ರಿ, ಮಹಿಳೆಯರೆಲ್ಲ ಒಂದೇ ಕಡೆ ಸೇರ್ಬೇಕು ಅಂತ ಮಹಿಳಾ ಸಮಾಧಿ ಮಾಡಿ ಅಲ್ರಿ. ಸಮಾಧಿಯಲ್ಲಿ ಒಂದೇ ಕಡೆ ಮಹಿಳಾ ಸಮಾಜ, ಸಮಾಜ, ಮಹಿಳೆಯರಿಗಾಗಿ ಮಹಿಳೆಯರಿಗಾಗಿ ಮಹಿಳಾ ಸಮಾಜ. ಸಮಾಜ. ಆಮೇಲೆ ಬಾಯಿ ಅಷ್ಟೇ ಅಲ್ರಿ, ಈ ಕಡೆ ಯುವಕ ಮಂಡಳಿ, ಈ ಕಡೆ ಮಹಿಳಾ ಸಮಾಜ. ಮಧ್ಯದಾಗ ಶಿಶು ಸಂಹಾರ ಕೇಂದ್ರ ಮಾಡಿ ಅಲ್ರಿ. ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ತಲೆ ಕಡಿಯುವುದ. ಇದು ಶಿಶು ಸಂಹಾರ. ಶಿಶು ಸಂರಕ್ಷಣಾ ಕೇಂದ್ರ. ಈ ಕಡೆ ಯುವಕ ಮಂಡಳಿ, ಈ ಕಡೆ ಮಹಿಳಾ ಇದ್ರಿ ಸಮಾಜ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬೇಕಲ್ರಿ. ಮಧ್ಯದಾಗ ಶಿಶು ಎಂತದ್ದು ಹೆಚ್ಚು ಕಡಿಮೆ ಆಗಿದೆ? ಅವ್ರು ಏನಾದ್ರು ಹೆಚ್ಚು ಕಡಿಮೆ ಅಪ್ಪ ಅಮ್ಮ ಆ ಕಡೆನೇ ಇರ್ತಾರಲ್ರಿ, ಆ ಕಡೆ ಅಲ್ಲೇ ಬರ್ಲಿಕ್ಕೆ ಮೂರು ಜನ ಇರೋದು ನಾವು. ಒಳ್ಳೆಯದು, ಯೋಜನೆ ಎಲ್ಲ ಬಹಳ ಒಳ್ಳೆಯದು. ನೀವು ಒಂದ್ಸಲ ಬರ್ಬೋದ್ರಿ. ಇಷ್ಟೆಲ್ಲ ಆ ಥರ ವಿಷಯ ಬಿಟ್ಬಿಟ್ರಿ ಒಂದ್ಸರಿ. ಇಷ್ಟೆಲ್ಲ ನನ್ನ ಹೆಂಡತಿ ಆಗ್ತದೆ. ಎಂತದ್ದು? ನನ್ನ ಅಜ್ಜಿ ಮನೆ ಹಿಂಗ ಇಷ್ಟೆಲ್ಲ ವ್ಯವಸ್ಥೆಯನ್ನು ಕೇಳಿದ ಮೇಲೆ ಒಮ್ಮೆ ಚಂದನಾವತಿಗೆ ಬರಬೇಕು. ನೀವು ಚಂದನಾಗೂ ಸರಿ ಬರ್ಬೇಕು. ಎಂತದ? ಚಂದನಾವತಿಗೂ ಒಂದ್ಸಲ ಬರ್ಬೇಕು. ಬರಬೇಕು. ಆಮೇಲೆ ಅಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ಕಾಣಬೇಕು ಅಂತ ಆಸೆ ಆಗ್ತಾ ಉಂಟು. ನೋಡಬೇಕೆ ಬರ್ತೇವೆ, ಬರ್ಬೇಕು. ಸದ್ಯದಲ್ಲಿಯೇ ಬರ್ತೇವೆ. ಮೊದಲೇ ಹೇಳ್ರಿ, ಹೊಂಡಗಿಂತ ತೆಗಿತೀವ್ರಿ ನಾವು. ಅಂತದಕ್ಕೆ ನಿಮ್ಗ ಬರ್ಬೇಕಾರ ತೋರಣ ಕಟ್ಬೇಕಲ್ರಿ. ಓ ಶೃಂಗಾರ. ಶೃಂಗಾರ ಮಾಡಕ್ಕ ಬರ್ತೇನೆ. ಸರಿ, ಈ ಕಪ್ಪ ಕಾಣಿಕೆಗಳನ್ನೆಲ್ಲ ಭಂಡಾರಕ್ಕೆ ಒಪ್ಪಿಸಿ ಇವತ್ತೊಂದು ದಿವಸ ಇಲ್ಲಿಯೇ ಇದ್ದು ಊಟ ಮಾಡಿಕೊಂಡು ನಾಳೆ ಹೋಗ್ಬಹುದೇನು? ಎಷ್ಟು ವರ್ಷದ ಕೆಳಗೆ ಸಿಕ್ಕಿದ್ದು ಅಂತ ಹೇಳಿದ್ರೆ? ಸುಮಾರು ಒಂದು 10-15 ವರ್ಷದ ಹಿಂದೆ ವ್ಯಾಪಾರ. ಹೌದು. ಎಲ್ಲಿ ಸಿಕ್ಕಿದ್ದು ಅಂತ ಹೇಳಿದೆ? ಇದು ಕುಂತಳ ಮತ್ತು ಚಂದ್ರದ ಗಡಿ ತಾವಲ್ಲಿ. ಯಾವ ಕಾಲ ಬೆರಳು ಅಂತ ಹೇಳಿದೆ? ಅದು ಈ ಬದಿ ನಿಂತ್ಕೊಂಡ್ರೆ ಈ ಬದಿ ಬರ್ತೈತ್ರಿ ಕಾಲು. ಇದು ಈ ಬದಿ ಎಡಕಾಲು, ಎಡಕಾಲ್ರಿ. ಹೌದು, ಮತ್ತೆ ಈ ಬದಿ ನಿಂತ್ರೆ ಈಚೆ ಬದಿ ಬರ್ತೈತಿ. ಓಹೋ, ಒಂದು ವೇಳೆ ಕಾಫಿ ಮಕ್ಕಳು ಕತ್ತರಿಸ್ತಾರೆ. ನಿನ್ನ ಅರ್ಥತೆ ಆದ